ಈಗ ಬರ್ತಾ ಇರುವ ಸುದ್ದಿ, ಬಸನಗೌಡ ದದ್ದಲ್ ತಲೆದಂಡ ಫಿಕ್ಸ್. ಇಷ್ಟೆಲ್ಲ ಆದ ನಂತರವೂ ವಾಲ್ಮೀಕಿ ಎಸ್ಟಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಬಸನಗೌಡ ದದ್ದಲ್ ಮುಂದುವರೆದಿದ್ದಾರೆ. ಈಗ ಬರ್ತಾ ಇರುವ ಮಾಹಿತಿ ಅವರ ತಲೆದಂಡ ಫಿಕ್ಸ್ ಅಂತ. ಜನವರಿ 31ನೇ ತಾರೀಖು ನಿಗಮದ ಅಧ್ಯಕ್ಷರಾಗಿ ಬಸನಗೌಡ ದದ್ದಲ್ ಅಧಿಕಾರ ವಹಿಸಿಕೊಂಡಿದ್ರು. ಆವಾಗ ಇದು ಆನ್ ಗೋಯಿಂಗ್ ಸ್ಕ್ಯಾಮು, ಹಗರಣ ಇನ್ನು ಜಾರಿಯಲ್ಲಿತ್ತಿದ್ದು. ಬಸನಗೌಡ ದದ್ದಲ್ರು ನಿಗಮದ ಅಧ್ಯಕ್ಷರಾಗುವ ಹೊತ್ತಿಗಾಗಲೇ ಬೆಂಗಳೂರಿನ MG ರೋಡ್ನ ಯೂನಿಯನ್ ಬ್ಯಾಂಕ್ನ ಬ್ರಾಂಚ್ನಲ್ಲಿ ಅಕೌಂಟ್ ಓಪನ್ ಆಗಿಬಿಟ್ಟಿತ್ತು, ಉಪಖಾತೆ ಓಪನ್ ಆಗಿತ್ತು. ಒಂದು ಅರ್ಧ ದುಡ್ಡು ಹೋಗಿತ್ತು ಹೈದರಾಬಾದ್. ದದ್ದಲ್ ಅವರು ಅಧ್ಯಕ್ಷರಾದ ನಂತರ ಹೈದರಾಬಾದ್ಗೆ ಹೋಗಿದ್ದ ದುಡ್ಡು ಹವಾಲಾ ಸೇರಿದಂತೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಬೆಂಗಳೂರಿಗೆ ಬರೋದಕ್ಕೆ ಶುರುವಾಯಿತು. ಬೇರೆ ಬೇರೆ ಮಾರ್ಗಗಳ ಮೂಲಕ ಹಾಗೆ ಬಂದ ದುಡ್ಡಿನಲ್ಲಿ ದದ್ದಲ್ PA ಆಗಿದ್ದ ಪಂಪಣ್ಣಗೆ ಒಂದು ಸಲ 5 ಲಕ್ಷ, ಇನ್ನೊಂದು ಸಲ 50 ಲಕ್ಷ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೀನಿ ಅಂತ MD ಆಗಿದ್ದ ಪದ್ಮನಾಭ ಕನ್ಫೆಷನ್ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.